Hello everyone, welcome to Sanmarga classes. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 34ನೇ ಪ್ರಶ್ನೆ. ಕಲ್ಲಿದ್ದಲು ಅನಿಲವನ್ನು ಹೇಗೆ ಪಡೆಯಲಾಗುತ್ತದೆ? ಇದರ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಕಲ್ಲಿದ್ದಲು ಅನಿಲವನ್ನ ಹೇಗೆ ಪಡೆಯಲಾಗುತ್ತೆ? ಕಲ್ಲಿದ್ದಲು ಅನಿಲವನ್ನ ಕಲ್ಲಿದ್ದಲಿನಿಂದ ಕೋಕ್ ಅನ್ನು ಸಂಸ್ಕರಿಸುವಾಗ ಕಲ್ಲಿದ್ದಲು ಅನಿಲವನ್ನು ಪಡೆಯಲಾಗುತ್ತೆ ಅಂತ ಹೇಳ್ತಾರೆ. ನಮಗ್ ಗೊತ್ತು, ನಾವು ಕಲ್ಲಿದ್ದಲಿನಿಂದ ಕೋಕ್ ಅನ್ನ ಪಡಿತೀವಿ, ಕಲ್ಲಿದ್ದಲು ಡಾಂಬರನ್ನ ಪಡಿತೀವಿ, ಕಲ್ಲಿದ್ದಲು ಅನಿಲವನ್ನ ಪಡಿತೀವಿ. ಆ ಕಲ್ಲಿದ್ದಲು ಅನಿಲ ನಮಗೆ ಯಾವಾಗ ಸಿಗ್ತಿರ್ತದೆ ಅಂದ್ರೆ, ಕಲ್ಲಿದ್ದಲಿನಿಂದ ಕೋಕ್ ಅನ್ನ ತಯಾರಿಸುವಾಗ ಕಲ್ಲಿದ್ದಲು ಅನಿಲ ಇರ್ತದೆ. ಇದರ ಎರಡು ಉಪಯೋಗಗಳನ್ನು ತಿಳಿಸಿ. ನಾವೀಗ ಕಲ್ಲಿದ್ದಲು ಅನಿಲದ ಉಪಯೋಗಗಳನ್ನ ಬರಿಬೇಕು. ಇದರ ಉಪಯೋಗಗಳೇನು? ಇದನ್ನು ಉಷ್ಣದ ಮೂಲವಾಗಿ ಬಳಸಲಾಗುತ್ತದೆ. ಹೇಗೆ LPG ಯನ್ನ ಬಳಸ್ತಾರಲ್ಲ ಅಡಿಗೆಗೆಲ್ಲ, ಅದೇ ತರ ಉಷ್ಣದ ಮೂಲವಾಗಿ ನಾವು ಕಲ್ಲಿದ್ದಲು ಅನಿಲವನ್ನ ಉಪಯೋಗಿಸ್ತೀವಿ. ಕಾರ್ಖಾನೆಗಳಲ್ಲಿ ಕಲ್ಲಿದ್ದಲು ಅನಿಲವನ್ನ ಉಷ್ಣದ ಮೂಲವಾಗಿ ಬಳಸ್ತಾರೆ. ಕಲ್ಲಿದ್ದಲು ಸಂಸ್ಕರಣಾ ಘಟಕಗಳ ಹತ್ತಿರ ಸ್ಥಾಪಿತವಾಗಿರುವ ಅನೇಕ ಕೈಗಾರಿಕೆಗಳಲ್ಲಿ ಇದನ್ನ ಇಂಧನವಾಗಿ ಉಪಯೋಗಿಸುತ್ತಾರೆ. ಕಲ್ಲಿದ್ದಲು ಸಂಸ್ಕರಣಾ ಘಟಕಗಳ ಹತ್ತಿರ ಅಂದ್ರೆ ಕಲ್ಲಿದ್ದಲಿನಿಂದ ಕೋಕನ್ನ ತಯಾರಿಸುವಲ್ಲಿರಬಹುದು, ಅವಾಗ ಕಲ್ಲಿದ್ದಲು ಅನಿಲ ಉತ್ಪತ್ತಿ ಆಗ್ತದೆ. ಹಾಗಾಗಿ ಆ ಕಲ್ಲಿದ್ದಲು ಅನಿಲವನ್ನ ಅನೇಕ ಕೈಗಾರಿಕೆಗಳಲ್ಲಿ ಇಂಧನವಾಗಿ ಬಳಸಿಕೊಳ್ಳಲಾಗುತ್ತದೆ. ಇದು ಕಲ್ಲಿದ್ದಲು ಅನಿಲದ ಉಪಯೋಗ ಆಗಿರುತ್ತೆ. ಥ್ಯಾಂಕ್ ಯು.